ವಿದೇಶದಲ್ಲಿ ಒಂದಿಷ್ಟು ವರ್ಷಗಳು ಶಿಕ್ಷಣ ಪಡೆದು ಉದ್ಯೋಗ ಮಾಡಿ ಬಿಸಿನೆಸ್ ಮಾಡಿ ವಾಪಸ್ ಭಾರತಕ್ಕೆ ಬಂದಿರುವ ಎನ್ಆರ್ಐಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಫಾರಿನ್ ನಲ್ಲಿ ಮಾಡಿದ್ದ ಆಸ್ತಿ ಮತ್ತು ಸಂಪತ್ತಿನ ಬಗ್ಗೆ ಘೋಷಣೆ ಮಾಡಿಕೊಳ್ಳೋಕೆ ಕೇಂದ್ರ ಬಜೆಟ್ ನಲ್ಲಿ ಹೊಸ ಸ್ಕೀಮ್ ಘೋಷಣೆ ಮಾಡಲಾಗ್ತಿದೆ. ಈ ಯೋಜನೆಯನ್ನ ಫಾರಿನ್ ಅಸೆಟ್ಸ್ ಆಫ್ ಸ್ಮಾಲ್ ಟ್ಯಾಕ್ಸ್ ಪೇಯರ್ ಡಿಸ್ಕ್ಲೋಸರ್ ಸ್ಕೀಮ್ ಪಾಸ್ಟ್ ಡಿಎಸ್ ಅಂತ ಕರೆಯಲಾಗ್ತಿದೆ. ವಿದೇಶಗಳಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಹಣ, ಮನೆ ಅಥವಾ ಇನ್ಯಾವುದೇ ಆಸ್ತಿ ಹೊಂದಿದ್ದು ಅದನ್ನ ಭಾರತದ ಆದಾಯ ತೆರಿಗೆ ಇಲಾಖೆಗೆ ತಿಳಿಸಲು ಮರೆತಿದ್ದರೆ ಅಥವಾ ತಪ್ಪು ಮಾಹಿತಿ ನೀಡಿದ್ದರೆ ಅಂತಹವರಿಗೆ ಇದೊಂದು ಸುವರ್ಣ ಅವಕಾಶ. ಇಲ್ಲಿಯವರೆಗೆ ವಿದೇಶಿ ಆಸ್ತಿ ಅಥವಾ ಆದಾಯವನ್ನ ಘೋಷಿಸಿದವರು ಅದರ ಮೌಲ್ಯ 1 ಕೋಟಿ ರೂಪಾಯಿ ಒಳಗಿದ್ದರೆ ಈ ಯೋಜನೆಯಡಿ ಬರಬಹುದು. ಒಂದು ವೇಳೆ ನೀವು ಈ ಮೊದಲೇ ಘೋಷಣೆ ಮಾಡಿದ್ದು ಅದರಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಆ ಆಸ್ತಿಯ ಮೌಲ್ಯ 5 ಕೋಟಿ ರೂಪಾಯಿ ಹೊರಗಿದ್ದರೂ ಸಹ ಆ ಅವಕಾಶವನ್ನ ಬಳಸಿಕೊಳ್ಳಬಹುದು. ಸ್ವಯಂ ಪ್ರೇರಿತವಾಗಿ ಆಸ್ತಿ ಘೋಷಣೆ ಮಾಡಿದರೆ ನಿಮಗೆ ನಿಲ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಅಂದರೆ ಶೂನ್ಯ ತೆರಿಗೆ ಪ್ರಮಾಣ ಪತ್ರ ಸಿಗುವ ಸಾಧ್ಯತೆ ಇರುತ್ತದೆ. ಹಾಗೆ 20 ಲಕ್ಷ ರೂಪಾಯಿಗಿಂತ ಕಡಿಮೆ ಮೌಲ್ಯದ ವಿದೇಶದಲ್ಲಿನ ಸಂಪತ್ತು ಘೋಷಿಸದಿದ್ದರೆ ಯಾವುದೇ ದಂಡವಿರುವುದಿಲ್ಲ. 1 ಕೋಟಿ ರೂಪಾಯಿವರೆಗಿನ ಆಸ್ತಿಗೆ 30% ಅಥವಾ ಘೋಷಿಸದ ಆದಾಯದ ಮೇಲೆ 30% ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ.